ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಡ್ರೀಮ್ ಮೈ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಬರ್ತಾ ಇದೆ, ಇದು ಆರೋಳಿಗೆ ಹೋಗೋಂಥ ರೂಟು, ಬ್ಯಾಕ್ ಸೈಡು. ಇದು ಸಿಟಿ ಕಡೆ ಹೋಗ್ತಾ ಇದೆ. ಒಳ್ಳೆ ಕನೆಕ್ಟಿವಿಟಿ ಇರೋಂಥ ಜಾಗ ಇದು. ಏನು ಕಾರು ಹೋಗ್ತಾ ಇದೆಯಲ್ಲ, ಈ ಕಾರು ಅದು ಹಂಗೇ ಮುಂದೆ ಅಂಚಿಪುರ ಇದಕ್ಕೆ ಹೋಗುತ್ತಾ. ಈಗೇನು ನೋಡ್ತಾ ಇದ್ದೀರಾ, ಇದು ಬಸ್ ರೂಟ್. ಇದು ಅಂಚಿಪುರದಿಂದ ಸಿಟಿಗೆ ಹೋಗ್ತಾ ಇರೋದು. ಬನಶಂಕರಿ ಇದಕ್ಕೆ ಹೋಗ್ತಾ ಇದೆ ಬಸ್ಸು. ಫ್ರೆಂಡ್ಸ್, 7 ಕುಂಟೆ ಜಾಗ, 2 BHK ಹೌಸು, ಬೆಂಗಳೂರು ಸಿಟಿ ನಿಯರು, ಬಿಡದಿ ಹತ್ರ, ನಿಮಗೆ ಒಳ್ಳೆ ಲೊಕೇಶನಲ್ಲಿ ನಿಮಗೆ 52 ಲಕ್ಷಕ್ಕೆ ಸಿಗ್ತಾ ಇದೆ. ನಿಮಗೆ ಟೋಟಲ್ ಜಾಗ ಬಂದು 24 ಕುಂಟೆ ಇದೆ. ಫುಲ್ ತಗೊಂಡ್ರೆ ನಿಮಗೆ 2 ಕುಂಟೆ ಎಕ್ಸ್ಟ್ರಾ ಬರುತ್ತೆ ನಿಮಗೆ. ಮತ್ತು ರೆಡಿ ಟು ರಿಜಿಸ್ಟ್ರೇಷನ್ ಇರೋಂಥದ್ದು, ಸಪ್ರೇಟ್ ಪಾಣಿ ಇರೋಂಥದ್ದು, 10 ಕುಂಟೆ 7 ಕುಂಟೆ 7 ಕುಂಟೆ ಆ ಥರ ಇರೋಂಥ ಜಾಗ. ಒಳ್ಳೆ ಲೊಕೇಶನಲ್ಲಿದೆ, ತುಂಬ ಚೆನ್ನಾಗಿದೆ. ನಿಮಗೆ ನೀರು ಸೋರ್ಸು ತುಂಬ ಚೆನ್ನಾಗಿದೆ, ವಿತ್ ಡೆವಲಪ್ಮೆಂಟ್ ಕೊಡ್ತಾ ಇರೋಂಥದ್ದು. ನಿಮಗೆ ಏನಾದರೂ ತೆಂಗಿನ ಗಿಡಗಳಿದ್ದಾವೆ ಒಂದು 16, ಪ್ಲಸ್ ಈಗ ಇನ್ನೂ 16 ತೆಂಗಿನ ಗಿಡಗಳು ಹಾಕ್ಕೊಡ್ತಾಯಿದ್ದೀವಿ, ಮತ್ತು ಫ್ರೂಟ್ಸ್ ಗಿಡಗಳು ಹಾಕ್ಕೊಡ್ತಾಯಿದ್ದೀವಿ, ಮತ್ತು ಎಲ್ಲ ಫುಲ್ ಎಂಟೈರ್ ಬೌಂಡ್ರಿ ಫಿಕ್ಸ್ ಮಾಡಿದ್ದೀವಿ. ಆ ಥರ ಇರೋಂಥ ಜಾಗ ನಿಮಗೆ ನೋಡಿ ಕಾಣ್ತಾ ಇದೆ ಬಸ್ ರೂಟು. ಅದು ಗೋಶಾಲೆ ಬರುತ್ತೆ, ಅದು ಎದುರುಗಡೆ ಕಾಣೋ ಅಂಥದ್ದು ಬಸ್ ರೂಟ್. ಇದು ಜಸ್ಟ್ 100 ಮೀಟ್ರ್ ಮಾತ್ರ ವಾಕಬಲ್ ಡಿಸ್ಟೆನ್ಸು, ಮೆಟ್ಲಿಂಗ್ ರೋಡ್ ಅಷ್ಟೇ. ಆ ಥರ ಇರೋಂಥ ಜಾಗ. ಮತ್ತು ಈ ಜಾಗದಿಂದ ನಿಮಗೆ ಆರೋಹಳ್ಳಿಗೆ 12 ಕಿಲೋಮೀಟ್ರ್ ಆಗುತ್ತೆ, ಬಿಡದಿಗೆ 10 ಕಿಲೋಮೀಟ್ರ್ ಆಗುತ್ತೆ, ಮೈಸೂರು ರೋಡ್ ಕಾಡುಮನೆ ಹೋಟೆಲ್ ಅಲ್ಲಿಗೆ ನಿಮಗೆ 6 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಕನಕಪುರ ರೋಡ್ ನೆಲಗುಳಿ ಅಂದರೆ ಸೋಮನಹಳ್ಳಿ ಗೇಟ್ಗೆ 9 ಕಿಲೋಮೀಟ್ರ್ ಆಗುತ್ತೆ. ಕನಕಪುರ ಇದಕ್ಕೆ ನಿಮಗೆ ರವಿಶಂಕರ್ ಆಶ್ರಮ ಬಂದು ನಿಮಗೆ 18ರಿಂದ 19 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿ ಬಂದು ನಿಮಗೆ 19 ಕಿಲೋಮೀಟ್ರ್ ಆಗುತ್ತೆ. ಸಿಟಿ ಬಂದು ನಿಮಗೆ 33 ಕಿಲೋಮೀಟ್ರ್ ಆಗುತ್ತೆ, ಅಂದರೆ ಮೆಜೆಸ್ಟಿಕ್ಕು ಮಾರ್ಕೆಟು ಆ ಇದಕ್ಕೆ. ನಿಮಗೆ ಮೆಟ್ರೋಗೆ ಬಂದು ನಿಮಗೆ 16ರಿಂದ 17 ಕಿಲೋಮೀಟ್ರ್ ಆಗುತ್ತೆ. ಇದು ಬಿಡದಿನೂ ನಿಮಗೆ ಸ್ಯಾಂಕ್ಷನ್ ಆಗಿದೆ, ಬಿಡದಿ ಮೆಟ್ರೋ ಇದಕ್ಕೆ. ಈ ಕಡೆ ಕನಕಪುರ ರೋಡು ಆರೋಹಳ್ಳಿವರೆಗೂ ಮಾಡಬೇಕು ಅಂತಿದ್ದಾರೆ. ಅದರಿಂದ ತುಂಬ ಒಳ್ಳೆ ಲೊಕೇಶನ್. ಇನ್ ಫ್ಯೂಚರು ಒಂದು ಫಾರ್ಮ್ಲ್ಯಾಂಡು ಒಂದು ಇಟ್ಕೊಂಡ್ರೆ ನಿಮಗೆ ಒಂದು ಫ್ಯೂಚರ್ ಒಂದು 3 to 4 ಇಯರ್ಸ್ ಬಿಟ್ರು ನಿಮಗೆ 1 to 3 ಆಗೋವಂಥದ್ದು ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಇಲ್ಲ ಓನ್ ಇಟ್ಕೊಂಡ್ರು ಆ ಥರ ಇರೋಂಥ ಜಾಗ ಇದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಡ್ರೀಮ್ ಮೈ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಒಂದು ಒಳ್ಳೆ ಲೀಗಲ್ ಆಗಿರೋಂಥದ್ದು, ನಾಳೆನೇ ರಿಜಿಸ್ಟರ್ ಮಾಡ್ಕೋಬೋದು ಆ ಥರ ಇರೋವಂಥ ಒಂದು ಒಳ್ಳೆ ಫಾರ್ಮ್ ಲ್ಯಾಂಡ್ ತೋರಿಸ್ತಾ ಇದ್ದೀನಿ ನಿಮಗೆ. 10 ಕುಂಟೆ 7 ಕುಂಟೆ 7 ಕುಂಟೆ ಸಪ್ರೇಟ್ ಪಾಣಿ ಇರೋಂಥದ್ದು. 7 ಕುಂಟೆ ಆದರೆ ನಿಮಗೆ 52 ಲಕ್ಷ ಆಗುತ್ತೆ, ವಿತ್ ಫಾರ್ಮ್ ಹೌಸ್ 2 BHK. ಬರೀ ಲ್ಯಾಂಡ್ ಆದರೆ ನಿಮಗೆ 39 ಲ್ಯಾಕ್ಸ್ ಆಗುತ್ತೆ 7 ಕುಂಟೆ ಜಾಗ ಆದರೆ. ನಿಮಗೆ 10 ಕುಂಟೆ ಆದರೆ ನಿಮಗೆ ಬರೀ ಲ್ಯಾಂಡ್ ಆದರೆ ನಿಮಗೆ 56 ಲಕ್ಷ ಆಗುತ್ತೆ 10 ಕುಂಟೆಗೆ. ಮತ್ತು ನಿಮಗೆ ವಿತ್ 2 BHK ಹೌಸು 650 ಸ್ಕ್ವೇರ್ ಫೀಟಲ್ಲಿ ಒಂದು 2 BHK ಹೌಸ್ ಆದರೆ ನಿಮಗೆ ಟೋಟಲ್ 69 ಲಕ್ಷ ಆಗುತ್ತೆ. ಆ ಥರ ಇರೋಂಥ ಒಂದು ಒಳ್ಳೆ ಜಾಗ, ರೆಡಿ ಟು ರಿಜಿಸ್ಟ್ರೇಷನ್ ಮತ್ತು ವಿತ್ ಡೆವಲಪ್ಮೆಂಟು. ಸುತ್ತ ಫೆನ್ಸಿಂಗ್ ಆಗಿದೆ, ಎಲ್ಲ ರೆಡಿ ಇರೋ ಅಂಥದ್ದು. ಈಗಲೇ ಮನೆ ಕಟ್ಕೊಂಡಿರ್ಬೋದು. ನಿಯರ್ ಬೈ ಸ್ಕೂಲು, ಕಾಲೇಜು, ಇಂಡಸ್ಟ್ರಿಯಲ್ ಏರಿಯಾ, ಬಿಡದಿ ಆ ಥರ ಪ್ರತಿಯೊಂದು ಇದನ್ನು ತುಂಬ ಚೆನ್ನಾಗಿದೆ ಜಾಗ, ಒಳ್ಳೆ ಜಾಗ ಇದು. ನಿಮಗೆ ಆರೋಹಳ್ಳಿ 12 ಕಿಲೋಮೀಟ್ರ್ ಆಗುತ್ತೆ, ನಿಮಗೆ ಬಿಡದಿ ಬಂದು ನಿಮಗೆ 10 ಕಿಲೋಮೀಟ್ರ್ ಆಗುತ್ತೆ. ಆ ಥರ ಇರೋಂಥ ಒಂದು ಒಳ್ಳೆ ಜಾಗ ನಿಮಗೆ, ಸಿಟಿಗೆ ತುಂಬ ಹತ್ರ ಇರೋಂಥ ಜಾಗ. ಬನ್ನಿ ನೋಡೋಣ. ಫ್ರೆಂಡ್ಸ್, ಈಗ ಏನು ನೋಡ್ತಾ ಇದ್ದೀರಾ ಈ ಜಾಗ, ಇದು ನಕಾಶೆ ರೋಡ್. ಈ ಕಾರ್ ಹೋಗ್ತಾ ಇತ್ತಲ್ಲ, ಇದೇ ಎಂಡು ಬಸ್ ರೂಟ್. ಇದು ಅಂಚಿಪುರ ಅಂತ ಹೋಗೋವಂಥದ್ದು ಬಸ್ ರೂಟು. ನೋಡಿ, ಈ ಜಾಗಕ್ಕೆ ಆದಂಗೆ ನಿಮಗೆ ಇಲ್ಲಿ ಏನು ಫೆನ್ಸಿಂಗ್ ಏನು ಕಾಣ್ತಾ ಇದೆ, ಮತ್ತು ಈ ತೆಂಗಿನ ಗಿಡ ಏನು ಕಾಣ್ತಾ ಇದೆ, ಇಲ್ಲಿ ಏನು ಕಾಣ್ತಾ ಇದೆ ಇದು ಫೆನ್ಸಿಂಗ್ ಏನು,
ಮತ್ತು ಈ ತೆಂಗಿನ ಗಿಡ ಈ ಲೈನು ಫುಲ್ಲು ಉದ್ದಕ್ಕೇನಿದೆ ಈ ಜಾಗ ಬಂದು ನಿಮಗೆ ಟೋಟಲ್ 10 ಗುಂಟೆ ಬರುತ್ತೆ. ಇದು ನಿಮಗೆ ಈ 10 ಗುಂಟೆ ಜಾಗದಲ್ಲಿ ನಿಮಗೆ ಇಲ್ಲಿ ಜಾಗ ನೋಡಿದ್ದೀರಲ್ಲ, ಇಲ್ಲಿ ಖಾಲಿ ಇರೋ ಜಾಗ 2 BHK ಹೌಸ್ಗೆ ಬಿಟ್ಟಿರೋ ಅಂಥ ಜಾಗ ಇದು. ಟೋಟಲ್ 16 ತೆಂಗಿನ ಗಿಡ ಬರುತ್ತೆ ಮತ್ತು ಫ್ರೂಟ್ಸ್ ಗಿಡಗಳು ಬರುತ್ತೆ. ಆ ಥರ ಇರೋಂಥ ಜಾಗ ವಿತ್ ಡೆವಲಪ್ಮೆಂಟ್ ಕೊಡ್ತಾ ಇರೋದು ಜಸ್ಟ್ 52 ಲ್ಯಾಕ್ಸ್ಗೆ. ಆ ಥರ ಇದು ವಿತ್ ಹೌಸು, ಫಾರ್ಮ್ ಹೌಸು. ಮತ್ತು ಇದು ಏನಿದೆ ಈ ಜಾಗ, ಇದು 10 ಗುಂಟೆ. ಇದಾದಮೇಲೆ ಈ ಪಕ್ಕಕ್ಕಾದಂಗೆ ಈ ಎಂಟ್ರೆನ್ಸ್ ಇದೆಯಲ್ಲ, ಈ ಎಂಟ್ರೆನ್ಸ್ 7 ಗುಂಟೆ ಮತ್ತು 7 ಗುಂಟೆ ಇರೋ ಅಂಥ ಜಾಗ ಇದು. ಇಲ್ಲಿಂದ ಟೋಟಲಲ್ಲಿ ಲಾಸ್ಟು ಮರದವರೆಗೂ ಬರುತ್ತೆ ನಿಮಗೆ. ಆ ಲಾಸ್ಟ್ ಮರದವರೆಗೂ ಬರುತ್ತೆ. ಅಲ್ಲಿ ಲಾಸ್ಟಲ್ಲಿ ಮರ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ. ಮತ್ತು ಇದು 7 ಗುಂಟೆ 7 ಗುಂಟೆ ಫುಲ್ ತಗೊಂಡ್ರು ನಿಮಗೆ 24 ಗುಂಟೆ, 2 ಗುಂಟೆ ಎಕ್ಸ್ಟ್ರಾ ಬರುತ್ತೆ. ಇಲ್ಲ 14 ಗುಂಟೆ ತಗೊಂಡ್ರೆ ಇದು 7 ಗುಂಟೆ 7 ಗುಂಟೆ. ಈಗ ಏನು ನೋಡ್ತಾ ಇದ್ದೀರಾ ಈ ಜಾಗ 7 ಗುಂಟೆ ಮತ್ತು 7 ಗುಂಟೆ 2 ಪೀಸು. ಇದು ತಗೊಂಡ್ರು ನಿಮಗೆ 2 ಗುಂಟೆ ಎಕ್ಸ್ಟ್ರಾ ಬರುತ್ತೆ. 14 ಗುಂಟೆಗೆ ಮಾತ್ರ ಅಮೌಂಟು ಪೇ ಮಾಡೋ ಅಂಥದ್ದು. ಇನ್ನು 2 ಗುಂಟೆ ಫ್ರೀ ಬರುತ್ತೆ ನಿಮಗೆ. ಈ ಜಾಗದಲ್ಲೂ ಅಷ್ಟೇ ನಿಮಗೆ 16 ತೆಂಗಿನ ಗಿಡ 16 ಫ್ರೂಟ್ಸ್ ಗಿಡಗಳು ಬರುತ್ತೆ. ವಿತ್ ಫೆನ್ಸಿಂಗ್ ಬರುತ್ತೆ ನಿಮಗೆ. ಬೌಂಡ್ರಿ ಫಿಕ್ಸ್ ಆಗಿದೆ. ಈಗ ಒಂಚೂರು ಕೆಲಸ ಇದೆ, ಮಾಡಿಸ್ತಾ ಇದ್ದೀವಿ. ರೆಡಿ ಟು ರಿಜಿಸ್ಟ್ರೇಷನ್ ಇರೋ ಅಂಥ ಜಾಗ ಇದು ನಿಮಗೆ. ಈಗೇನು ನೋಡ್ತಾ ಇದ್ದಾರೆ ಎಂಟ್ರೆನ್ಸು, ಬೈಕ್ ನಿಂತಿರೋದು ಅಲ್ಲಿಂದ ತೆಂಗಿನ ಗಿಡ. ಇದು 10 ಗುಂಟೆ ಜಾಗ ಅಂತ ಹೇಳಿದ್ನಲ್ಲ, ಇದೇ ಜಾಗ ನಿಮಗೆ. ಲಾಸ್ಟ್ವರೆಗೂ ಬರುತ್ತೆ. ಮತ್ತು ಈ ಜಾಗ, ಈ ಮರ ಏನಿದೆ ಈ ಜಾಗ ಮತ್ತು ಈಗ ನಾನು ನಿಂತಿರೋ ಜಾಗ ಇದು, ಈ ಜಾಗ ಟೋಟಲ್ 14 ಗುಂಟೆ ಬರುತ್ತಿದ್ದು ಈ ಜಾಗ. ಇದು ತಗೊಂಡ್ರೆ ನಿಮಗೆ 16 ಗುಂಟೆ ಎಲ್ಲ ಇದರಲ್ಲಿ ಬರುತ್ತೆ ನಿಮಗೆ. 14 ಗುಂಟೆಗೆ ಮಾತ್ರ ಪೇ ಮಾಡೋ ಅಂಥದ್ದು ಇದು ನಿಮಗೆ. 7 ಗುಂಟೆಗಾದರೆ 52 ಲಕ್ಷ ವಿತ್ ಫಾರ್ಮ್ ಹೌಸು. 10 ಗುಂಟೆಗಾದರೆ ನಿಮಗೆ ವಿತ್ ಫಾರ್ಮ್ ಹೌಸು ನಿಮಗೆ 69 ಲಕ್ಷ ಆಗುತ್ತೆ ವಿತ್ 2 BHK ಹೌಸು. ರೆಡಿ ಟು ರಿಜಿಸ್ಟ್ರೇಷನ್ನು ಎಲ್ಲ ರೆಡಿ ಇರೋ ಅಂಥದ್ದು ಜಾಗ.